Hello everyone. So I am solving 10 marks questions of the chapter assessment of companies in this video. Okay. So question ಬಂದ್ಬಿಟ್ಟು following is a statement of profit and loss account of Apple Limited, an Indian company, for the previous year 2022-23. So profit and loss statement ಅನ್ನು ಕೊಟ್ಟಿದ್ದಾರೆ. They have given information about revenue from operation sales, that is 1 crore 20 lakh is there. Other income ಏನು ಕೊಟ್ಟಿಲ್ಲ. Total revenue 1 crore 20 lakh rupees is there. In expense ಬಂದ್ಬಿಟ್ಟು cost of material consumed 30 lakh ಕೊಟ್ಟಿದ್ದಾರೆ. Employee benefit cost, that is wages and salary 50 lakh is there. Okay, and then depreciation 1,40,000 is there. Advertisement expense 5 lakh, insurance 70,000, audit fees 1,60,000, and provision for contingent liabilities 90,000. Office expenses 60,000. Losses of subsidiary company 4 lakh. Legal charges 1,50,000. Repairs to machine 1,10,000. So the total 2,80,000 is there. Okay, na? So if we add a total expenses, that is 10,22,000. ಓಕೆ ನಾ. ಸೊ ನೀವು ಟೋಟಲ್ ಮಾಡೋದಕ್ಕೆ ಹೋದರೆ ಸ್ವಲ್ಪ ಇಲ್ಲಿ ಡಿಫ್ರೆನ್ಸ್ ಬರ್ತಾ ಇದೆ. ಐ ಡೋಂಟ್ ನೋ ಯಾಕೆ ಕ್ವಶನಲ್ಲಿ ಈ ಥರ ಮಾಡಿದ್ದಾರೆ ಅಂಥೇಳಿ, ಬಟ್ ನೀವು ಕನ್ಸಿಡರ್ ಮಾಡುವಂಥ ಅಮೌಂಟ್ನಲ್ಲಿ ಏನು ಸಮಸ್ಯೆ ಬರೋದಿಲ್ಲ, ರೈಟ್. ದೆನ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎ ಮೈನಸ್ ಪಿ ಮಾಡಿದ್ರೆ ಹಿಯರ್ ವಿ ಗೆಟ್ 17,80,000 ನಮಗೆ ಬರುತ್ತೆ. ದೆನ್ ಟ್ಯಾಕ್ಸ್ ಎಕ್ಸ್ಪೆನ್ಸಲ್ಲಿ ಇನ್ಕಮ್ ಟ್ಯಾಕ್ಸ್ 1 lakh rupees ದೇರ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 16,80,000. ಓಕೆನಾ. ಇನ್ನು ಅಪ್ರೋಪ್ರಿಯೇಷನ್ಸ್ ಅಂತ ಹೇಳಿ ಬಂದಾಗ ಏನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ, ದಟ್ ಈಸ್ ಟ್ರಾನ್ಸ್ಪೋರ್ಟ್ ಜನರಲ್ ರಿಸರ್ವ್ 2 lakh is there. Proposed dividend ಬಂದ್ಬಿಟ್ಟು 4 lakh rupees there. ಓಕೆನಾ. ಟೋಟಲಿ 6 lakh ಅಪ್ರೋಪ್ರಿಯೇಷನ್ ಆಗಿದೆ. ಹಾಗಾದರೆ ಉಳಿಯುವಂಥ ರಿಮೈನಿಂಗ್ ಪ್ರಾಫಿಟ್ ಬಂದ್ಬಿಟ್ಟು 10,80,000 ಏನಪ್ಪ ಅಂದರೆ ರಿಮೈನಿಂಗ್ ಪ್ರಾಫಿಟ್ ಉಳಿಯುತ್ತೆ. ದೆನ್ ದೇ ಹ್ಯಾವ್ ಗಿವನ್ ಅಡಿಷನಲ್ ಇನ್ಫಾರ್ಮೇಷನ್ ದಟ್ ಈಸ್ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಕೊಟ್ಟಿದ್ದಾರೆ. ಆ್ಯಸ್ ಪರ್ ಬುಕ್ಸ್ ಆಫ್ ಅಕೌಂಟ್ 4 lakh ಇದೆ. ಆ್ಯಸ್ ಪರ್ ಐ ಟಿ ಆ್ಯಕ್ಟ್ 5 lakh ಇದೆ. ಆಮೇಲೆ ಅನ್ಅಬ್ಸಾರ್ಬ್ ಡೆಪ್ರಿಷಿಯೇಷನ್ ಆ್ಯಸ್ ಪರ್ ಬುಕ್ಸ್ ಆಫ್ ಅಕೌಂಟ್ 2 lakh ಇದೆ. ಆಮೇಲೆ ಆ್ಯಸ್ ಪರ್ ಐ ಟಿ ಆ್ಯಕ್ಟ್ 4 lakh is there. So they have given main question, that is calculate total income tax liability as per normal provision, book of profit and tax liability as per section 115 JB, ಆಮೇಲೆ ultimate tax liability of the company ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ. ಸೊ ಫಸ್ಟ್ಗೆ ಹಿಯರ್ ಎಕ್ಸ್ಪೆನ್ಸಲ್ಲಿ ಯಾವ್ಯಾವು ಡಿಸಲೌಡ್ ಎಕ್ಸ್ಪೆನ್ಸ್ ಇದ್ದಾವೆ ಅವನ್ನ ನಾವು ಮೇನ್ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಬಿಸ್ನೆಸ್ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸನ್ನು ಹೊರತುಪಡಿಸಿ, ದಟ್ ಈಸ್ ಡೆಪ್ರಿಷಿಯೇಷನ್ ಒಂದನ್ನು ತಗೋತೀವಿ. ಓಕೆನಾ. ಅದು ನಾರ್ಮಲ್ ಸಿಸ್ಟಮಲ್ಲಿ. ಆಮೇಲೆ ಮತ್ತು ಮ್ಯಾಟ್ ಸಿಸ್ಟಮಲ್ಲಿ ಅದು ಮೆಥಡ್ ಚೇಂಜ್ ಆಗುತ್ತೆ. ದೆನ್ ಪ್ರೊವಿಷನ್ ಫಾರ್ ಕಾಂಟಿಂಜೆಂಟ್ ಲಯಬಿಲಿಟಿ, ಆಮೇಲೆ ಲಾಸಸ್ ಆಫ್ ಸಬ್ಸಿಡರಿ ಕಂಪನಿ, ರೈಟ್. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಜನರಲ್ ರಿಸರ್ವ್ ಮತ್ತು ಪ್ರಪೋಸ್ಡ್ ಡಿವಿಡೆಂಡ್. ಆಮೇಲೆ ಅಡಿಷನಲ್ ಇನ್ಫಾರ್ಮೇಷನ್ಗಳನ್ನ ಕನ್ಸಿಡರ್ ಮಾಡ್ತೀವಿ. ಅವು ಕೂಡ ಡಿಸಲೌಡ್ ಕ್ಯಾಲ್ಕುಲೇಷನಲ್ಲಿ ಬರ್ತವೆ. ಓಕೆ. ದೆನ್ ಫಸ್ಟ್ಗೆ ಬಂದುಬಿಟ್ಟು ಆಪ್ಷನ್ ಎ ದ ಮ್ಯಾಟ್ ಸಿಸ್ಟಮ್ ಇದೆ. ಓಕೆನಾ. ಸೊ ಕ್ವಶನ್ ಅವ್ರು ಮೆನ್ಷನ್ ಮಾಡಿದ್ದಾರೆ ಆಪ್ಷನ್ ಎ ಅಂತಂದರೆ ಅವ್ನು ಹಾಕಲೇಬೇಕು ಅಂಡರ್ ನಾರ್ಮಲ್ ರೇಟ್ ಸಿಸ್ಟಮಲ್ಲಿ. ಸೊ ಫಸ್ಟಿಗೆ ಇನ್ಕಮ್ ಫ್ರಮ್ ಬಿಸ್ನೆಸ್, ಅದರಲ್ಲಿ ನೆಟ್ ಪ್ರಾಫಿಟನ್ನು ತಗೋತೀವಿ. 10,80,000 ರಿಮೈನಿಂಗ್ ಪ್ರಾಫಿಟ್ ಉಳಿದಿದೆ. ಇನ್ನು ಡಿಸಲೌಡ್ ಎಕ್ಸ್ಪೆನ್ಸಸ್ ಯಾವ ಬರ್ತವೆ, ಪ್ರೊವಿಷನ್ ಫಾರ್ contingent liability 90,000, losses of subsidiary company 4 lakh, provision for that is income tax 1 lakh rupees, transport to general reserve 2 lakh, ಆಮೇಲೆ proposed dividend 4 lakh. ಸೊ 11,90,000 ಏನಪ್ಪ ಅಂತಂದರೆ ಡಿಸಲೌಡ್ ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಆ್ಯಡ್ ಮಾಡಿದಾಗ 22,70,000 ಟೋಟಲ್ ಸಿಗುತ್ತೆ. ಇನ್ನು ಇನ್ಕಮ್ ಟ್ಯಾಕ್ಸಬಲ್ನ ಸಪ್ರೇಟ್ ಹೆಡ್ ಅಂತ ಹೇಳಿ ಬಂದಾಗ ನಾರ್ಮಲ್ ಸಿಸ್ಟಮಲ್ಲಿ ಇದೇನು ಬ್ರಾಡ್ ಫಾರ್ವರ್ಡ್ ಲಾಸಸ್ ಇದೆ ಆಸ್ ಪರ್ ಐ ಟಿ ಆ್ಯಕ್ಟು, ಆಮೇಲೆ ಅನ್ಅಬ್ಸಾರ್ಬ್ ಡೆಪ್ರಿಷಿಯೇಷನ್ ಇವು ಎರಡು ಐಟಮನ್ನು ಏನಪ್ಪ ಅಂದರೆ ಲೆಸ್ ಮಾಡ್ತೀವಿ. 9 lakh ಲೆಸ್ ಆಗುತ್ತೆ. ದೆನ್ ಹಿಯರ್ ವಿ ಗೆಟ್ ಬಿಸ್ನೆಸ್ ಇನ್ಕಮ್ ದಟ್ ಈಸ್ 13,70,000. ಓಕೆ. ದೆನ್ ಅದರ್ ಹೆಡ್ದು ಏನಾದರೂ ಇನ್ಕಮ್ ಕೊಟ್ಟಿದ್ರೆ ಅದನ್ನ ಆ್ಯಡ್ ಮಾಡ್ತಿದ್ವಿ. ಏನು ಎನಿ ಅದರ್ ಹೆಡ್ ಇನ್ಕಮ್ ದಟ್ಸ್ ವೈ ನಿಲ್. ಸೊ ಟೋಟಲ್ ಇನ್ಕಮ್ ಅಂದ್ಬಿಟ್ಟು 13,70,000. ಓಕೆನಾ. ಇನ್ನು ಟ್ಯಾಕ್ಸ್ ಪೇಯಬಲ್ ಕಾಂಪಿಟೇಷನ್ ಬಂದಾಗ ನಾರ್ಮಲ್ ರೇಟ್ ಸಿಸ್ಟಮ್ ಪ್ರಕಾರ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ 25% ಬರುತ್ತೆ. 13,70,000 ಟೋಟಲ್ ಇನ್ಕಮ್ ಇದೆ. ಅದ್ರ ಮೇಲೆ 25% ಮಾಡಿದ್ರೆ ಹಿಯರ್ ವಿ ಗೆಟ್ 3,42,500. ಸರ್ಚಾರ್ಜ್ ಏನು ಕೊಟ್ಟಿಲ್ಲ, ನೀಲ್ ಬರುತ್ತೆ. 3,42,500 ಆಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ. ಇನ್ನು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 4% ಇದೆ. 3,42,500 ಮೇಲೆ 4% ಮಾಡಿದಾಗ 13,700 ಬರುತ್ತೆ. ಟ್ಯಾಕ್ಸ್ ಪೇಯಬಲ್ ಬಂದುಬಿಟ್ಟು 3,56,200 ಇಲ್ಲಿ ಪೇ ಮಾಡ್ತೀವಿ. ಓಕೆನಾ.
ಇನ್ನು ಆಪ್ಷನ್ ಬಿ ಬಂದ್ಬಿಟ್ಟು ಮ್ಯಾಟ್ ಸಿಸ್ಟಮ್ ಇದೆ, ಮಿನಿಮಮ್ ಅಲ್ಟರ್ನೇಟಿವ್ ಟ್ಯಾಕ್ಸ್ ಸಿಸ್ಟಮ್. ಸೊ ಮ್ಯಾಟ್ ಸಿಸ್ಟಮಲ್ಲಿ ನಾರ್ಮಲಿ ಬುಕ್ ಪ್ರಾಫಿಟ್ ನಮಗೆ ಅಮೌಂಟ್ ಬೇಕಾಗಿರೋದು ಬುಕ್ ಪ್ರಾಫಿಟ್ವರೆಗೂ ಮಾತ್ರ ನಾವು ಕ್ಯಾಲ್ಕುಲೇಷನ್ನ ಮಾಡ್ತೀವಿ. ಸೊ ಫಸ್ಟ್ ಒನ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇದೆ, ನೆಟ್ ಪ್ರಾಫಿಟ್ ಆಸ್ ಪರ್ P&L 10,80,000 ಇದೆ. ಡಿಸಲೌಡ್ ಎಕ್ಸ್ಪೆನ್ಸಸ್ ಆಸ್ ಇಟ್ ಈಸ್ ಕಂಟಿನ್ಯೂ ಆಗ್ತವೆ. ಒಂದೇ ಸಿಸ್ಟಮಲ್ಲಿ ಏನು ಕಂಟಿನ್ಯೂ ಆಗಿದ್ವಲ್ವ ಎಕ್ಸ್ಪೆನ್ಸಸ್ಸು ಅದು ಬರ್ತಾವೆ ಇಲ್ಲಿ. ದಟ್ ಈಸ್ ಪ್ರೊವಿಷನ್ ಫಾರ್ ಕಾಂಟಿಜೆಂಟ್ ಲಯಬಿಲಿಟಿ 90,000, ಲಾಸಸ್ ಆಫ್ ಸಬ್ಸಿಡಿಯರಿ ಕಂಪ್ನಿ 4 lakh, ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 1 lakh, ಟ್ರಾನ್ಸ್ಪೋರ್ಟ್ ಜನರಲ್ ರಿಸರ್ವ್ 2 lakh, ಆಮೇಲೆ ಪ್ರಪೋಸ್ ಡಿವಿಡೆಂಡ್ ಬಂದ್ಬಿಟ್ಟು 4 lakh, 11,90,000 ಟೋಟಲ್ ಬರುತ್ತೆ. ಆ್ಯಡ್ ಮಾಡಿದಾಗ 22,70,000 ಸಿಗುತ್ತೆ. ಇನ್ನು ಇನ್ಕಮ್ ಟ್ಯಾಕ್ಸ್ ಬಂದರೆ ಸಪ್ರೇಟ್ ಹೆಡ್ಸ್ ಏನೂ ಬರೋದಿಲ್ಲ, ಇಲ್ಲಿ ನೀಲ್ ಅಂತ ಹೇಳ್ತೀವಿ 22,70,000. ಆಮೇಲೆ ಕೆಳಗಡೆ ಲೆಸ್ ಏನು ಮಾಡ್ತೀವಿ ಅಂತಂದರೆ ಬ್ರಾಡ್ ಫಾರ್ವರ್ಡ್ ಲಾಸಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟು ಅಥವಾ ಅನ್ಅಬ್ಸಾರ್ಬ್ ಡೆಪ್ರಿಷಿಯೇಷನ್ ಎರಡೂ ಕಂಪ್ಯಾರಿಸನ್ ಮಾಡಿ ಇದರಲ್ಲಿ ಯಾವುದು ಲೆಸ್ಸು ವಿಚ್ ಎವರ್ ಇಸ್ ಲೆಸ್ ಆ ಅಮೌಂಟನ್ನು ಏನು ಮಾಡ್ತೀವಿ ಲೆಸ್ ಮಾಡ್ತೀವಿ. ಸೊ ಎರಡು ಥರಲ್ಲಿ 2 lakh ರೂಪಾಯಿ ಡೆಪ್ರಿಷಿಯೇಷನ್, ಅನ್ಅಬ್ಸಾರ್ಬ್ ಡೆಪ್ರಿಷಿಯೇಷನ್ ಕಡಿಮೆ ಇದೆ, ದಟ್ ಈಸ್ 2 lakh ರೂಪಾಯಿ ಇದೆ. ಆಮೇಲೆ ಬುಕ್ ಪ್ರಾಫಿಟ್ ಬಂದುಬಿಟ್ಟು 20,70,000 ನಾವು ರೆಕಾರ್ಡ್ ಮಾಡ್ತೀವಿ. ಓಕೆನಾ. ಸೊ ಇನಿಷಿಯಲಿ ನಾನು ಡೆಪ್ರಿಷಿಯೇಷನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ವಿ, ಬಟ್ ಇಲ್ಲೆಲ್ಲೂ ರೆಕಾರ್ಡ್ ಮಾಡಿಲ್ಲ. ಸೊ ಡೆಪ್ರಿಷಿಯೇಷನ್ನ ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಎಕ್ಸಸ್ ಡೆಪ್ರಿಷಿಯೇಷನ್ ಬಂದಾಗ. ಸೊ ಒಂದು ಕಡೆ ಡೆಪ್ರಿಷಿಯೇಷನ್ ಅಮೌಂಟ್ ಕೊಟ್ಟಿರ್ತಾರೆ, ಆಮೇಲೆ ಆ್ಯಸ್ ಪರ್ IT ಆ್ಯಕ್ಟ್ ಅಂತ ಕೊಟ್ಟಿರ್ತಾರೆ, ಆವಾಗ ಡಿಫ್ರೆನ್ಸನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ಅಡಿಷನಲ್ ಇನ್ಫಾರ್ಮೇಷನ್ ಆ ರೀತಿ ಯಾವುದೇ ಇನ್ಫಾರ್ಮೇಷನ್ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ಕನ್ಸಿಡರ್ ಮಾಡಿಲ್ಲ. ಓಕೆನಾ. ಸೊ ಇಲ್ಲಿ ಮ್ಯಾಟ್ ಸಿಸ್ಟಮ್ ಪ್ರಕಾರ ಬರುವಂಥ ಬುಕ್ ಪ್ರಾಫಿಟ್ 20,70,000 ಬರುತ್ತೆ. ಇನ್ನು ಟ್ಯಾಕ್ಸ್ ಸಿಸ್ಟಮ್ ಕ್ಯಾಲ್ಕುಲೇಷನ್, ದಟ್ ಈಸ್ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ at 15%. ಸೊ 20,70,000 ಮೇಲೆ 15% ಮಾಡಿದಾಗ ವಿ ಗೆಟ್ 3,10,500. ಸರ್ಚಾರ್ಜ್ ಕೊಟ್ಟಿಲ್ಲ, ನೀಲ್ ಬರುತ್ತೆ. ದೆನ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ at 4% ಮಾಡಿದಾಗ 12,420 ಬರುತ್ತೆ. ಟ್ಯಾಕ್ಸ್ ಪೇಯಬಲ್ ಬಂದು 3,22,920 ಏನಪ್ಪ ಟ್ಯಾಕ್ಸ್ ಪೇಯಬಲ್ ಬರುತ್ತೆ. ಓಕೆನಾ. ಇನ್ನು ಆಪ್ಷನ್ ಸಿ ಕ್ಯಾಲ್ಕುಲೇಷನ್ ಏನು ಹೇಳಿದಾರಪ್ಪ ಅಂತಂತಂದರೆ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಷನ್. ಸೊ ಟ್ಯಾಕ್ಸ್ ಲಯಬಿಲಿಟಿ ಅಂತಂತ ಬಂದಾಗ ಇಲ್ಲಿ ನಾರ್ಮಲ್ ಸಿಸ್ಟಮ್ ಪ್ರಕಾರ ಎಷ್ಟು ಟ್ಯಾಕ್ಸ್ ಬಂದಿದೆ 3,56,200 ಇಸ್ ದೇರ್. ಆಮೇಲೆ ಮ್ಯಾಟ್ ಸಿಸ್ಟಮ್ ಪ್ರಕಾರ ಬಂದಾಗ 3,22,920 ಟ್ಯಾಕ್ಸ್ ಪೇಯಬಲ್ ಬಂದಿದೆ. ಸೊ ಯಾವುದರಲ್ಲಿ ಹೈಯೆಸ್ಟ್ ಇದೆ ವಿಚ್ ಎವರ್ ಇಸ್ ಹೈಯೆಸ್ಟ್, ದಟ್ ಈಸ್ 3,56,200 ಹೈಯೆಸ್ಟ್ ಇದೆ. ನೀವು ಬೇಕಾದರೆ ಕಮೆಂಟ್ ಫಾರ್ಮೆಟಲ್ಲೂ ಕೂಡ ಬರೀಬೋದು. ಆ್ಯಂಡ್ ನಾರ್ಮಲ್ ಸಿಸ್ಟಮ್ ಟ್ಯಾಕ್ಸ್ ಲಯಬಿಲಿಟಿ ಈಸ್ ಮೋರ್ ದನ್ ದ ಮ್ಯಾಟ್ ಸಿಸ್ಟಮ್, ಹೆನ್ಸ್ ವಿ ಪೇ ದ ಟ್ಯಾಕ್ಸ್ ಅಮೌಂಟ್ ಆಫ್ ರುಪೀಸ್ 3,56,200 ಅಂತೇಳಿ ನೀವು ಕಮೆಂಟ್ ರೂಪದಲ್ಲೂ ಕೂಡ ಬರೀಬೋದು. ಓಕೆ. ಸೊ ದಿಸ್ ಈಸ್ ವಾಟ್ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. If you have any doubt, put in the comment box, and thank you so much for watching this video.